ನೀತಿವಂತನು ವೃದ್ಧಿಯಾಗುತ್ತಾನೆ ಅಂತ ಸತ್ಯವೇದ ಹೇಳ್ತದೆ. ಜ್ಞಾನೋಕ್ತಿ 4ನೇ ಅಧ್ಯಾಯ 14ನೇ ಅಧ್ಯಾಯ 2ನೇ ವಚನವನ್ನು ನೋಡುವಾಗ ದೇವರ ಜೊತೆಯಲ್ಲಿ ನೀತಿವಂತನು ಅಂತ ಬರೆಯಲ್ಪಟ್ಟಿದೆ. ಯಾಕೋಬ 1:27 ನೀತಿವಂತನು ಲೋಕದಲ್ಲಿ ನಿಷ್ಕಳಂಕನಾಗಿ ಅವನಿರ್ತಾನೆ ಅಂತ ಬರೆಯಲ್ಪಟ್ಟಿದೆ. 1 ಥೆಸಲೋನಿಕ 2:10 ನೀತಿವಂತನು ಸಭೆಯಲ್ಲಿ ಯಥಾರ್ಥವುಳ್ಳವನಾಗಿ ಅನ್ಯೂನತೆ ಉಳ್ಳವನಾಗಿ ಇರ್ತಾನೆ ಅಂತ ಸಂತ ಪೌಲ್ ಬರಿತಾನೆ. ದೇವರ ಜೊತೆಯಲ್ಲಿ ನೀತಿವಂತನು ಆಗಿ ನಿಲ್ಲುವಾಗ ದೇವರು ಅವನನ್ನು ವೃದ್ಧಿ ಮಾಡ್ತಾನೆ ಅಂತ ಸತ್ಯವೇದ ಹೇಳ್ತದೆ. ಕೀರ್ತನೆ 92:12ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ಖರ್ಜೂರದ ಮರದ ಹಾಗೆ ಅವನು ಬೆಳೆಯುತ್ತಾನೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಅವನು ವೃದ್ಧಿಯಾಗುತ್ತಾನೆ. ಸತ್ಯವೇದ ಹೇಳ್ತದೆ. ಅದೇ ಕೀರ್ತನೆ 92:13 ನೋಡುವಾಗ ನೀತಿವಂತರು ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡವಲ್ಪಟ್ಟವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವವರು. ನೀತಿವಂತನ ವಿಷಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಹೃದಯ ಕೆಟ್ಟ ಆಲೋಚನೆಗಳಿಂದ, ಕೆಟ್ಟ ಸ್ವಭಾವದಿಂದ, ಕೆಟ್ಟ ಜ್ಞಾನದಿಂದ, ಕೆಟ್ಟ ಕಾರ್ಯಗಳಿಂದ ತುಂಬಲ್ಪಟ್ಟಾಗ ಪರಲೋಕದ ದೇವರ ದೃಷ್ಟಿ ಭೂಲೋಕದಲ್ಲಿರ್ತಕ್ಕ ಮನುಷ್ಯನ ಮೇಲೆ ನೋಡುವಾಗ ದೇವರು ಹೇಳ್ತಾನೆ, ಒಳ್ಳೆಯದನ್ನು ಯೋಚನೆ ಮಾಡುವಂಥ ವ್ಯಕ್ತಿ ಒಬ್ಬನೂ ಇಲ್ಲವಲ್ಲ. ಎಲ್ಲರ ಹೃದಯದಲ್ಲಿ ಬರೀ ಕೆಟ್ಟದೇ ಇದೆಯಲ್ಲ, ಎಲ್ಲರ ಮನಸ್ಸಲ್ಲಿ ಕೆಟ್ಟ ಭಾವನೆಗಳಿದೆಯಲ್ಲ. ಒಳ್ಳೆಯದನ್ನು ಯೋಚಿಸುವಂಥವರು, ಒಳ್ಳೆಯದನ್ನು ಮಾಡುವಂಥವರು, ಒಳ್ಳೆಯದ್ರ ಬಗ್ಗೆ ಯೋಚಿಸಿ ಮಾಡಿ ಜೀವಿಸುವಂಥವರು ಒಬ್ಬರು ಇಲ್ಲವಲ್ಲ. ಅದನ್ನು ಕಂಡಂಥ ದೇವರು ಈ ಸೃಷ್ಟಿಯಲ್ಲಿ ಇರುವಂಥ ಮನುಷ್ಯನನ್ನು ಅಂತ್ಯಗೊಳಿಸಬೇಕಂತ ಯೋಚನೆ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರಿಯೇ, ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನದಲ್ಲಿ ನೋಹ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಂಡಿದ್ದಾನೆ. ಸತ್ಯವೇದ ಹೇಳ್ತದೆ, ಆ ಪ್ರಾಂತ್ಯದಲ್ಲಿ, ಆ ರಾಜ್ಯದಲ್ಲಿ, ಆ ಜನ ಸಮೂಹದಲ್ಲಿ ಎಲ್ಲ ಹೃದಯಗಳು ಕೆಟ್ಟೋಗಿದ್ದಾಗ, ಕೆಟ್ಟ ಆಲೋಚನೆಯಲ್ಲಿದ್ದಾಗ, ಕೆಟ್ಟ ಹಾದಿಯಲ್ಲಿದ್ದಾಗ ದೇವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ನೋಹನ ಬಗ್ಗೆ. ನೋಹ ನೀತಿವಂತನು, ಯಥಾರ್ಥನು, ಪರಿಶುದ್ಧನು, ದೇವರಿಗೆ ಭಯ ಭಕ್ತಿ ಉಳ್ಳವನು. ದೇವರ ದೃಷ್ಟಿಯಲ್ಲಿ ಕಂಡ ನಿಮಿತ್ತವಾಗಿ ದೇವರು ಹೇಳ್ತಾನೆ, ನೋಹ ನಿನ್ನ ನಿಮಿತ್ತ ಒಂದು ಸಲ ರಕ್ಷಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಮಾತನ್ನು ಕೇಳಿ ನೀನು ನಡೆಯುವುದಾದರೆ, ದೇವರ ವಾಕ್ಯ ಹೇಳ್ತದೆ, ದೇವರ ಮಾತಿಗೆ ನೋಹ ವಿಧೇಯನಾಗಿದ್ದಾನೆ. ದೇವರು ಕೊಟ್ಟ ಕೆಲಸ ಏನು? ಸತ್ಯವೇದ ಹೇಳ್ತದೆ, ಎಲ್ಲರನ್ನ ನಾಶ ಮಾಡಲಿಕ್ಕಿದ್ದೇನೆ, ಒಂದು ಸಲ ನಿನ್ನ ಮೂಲಕ ರಕ್ಷಣೆಯ ಹಾದಿಯನ್ನ ನಾನು ಕೊಂಡು ತರ್ತೇನೆ. ಯಾವ ಒಂದು ಮಾತು ದೇವರು ಹೇಳ್ತಾ ಇದ್ದಾನೆ ಅಂದರೆ, ನೋಹನಿಗೆ ಹೇಳ್ತಾರೆ, ಈ ಜನಗಳು ರಕ್ಷಣೆ ಹೊಂದಿ ಒಂದು ವೇಳೆ ನಾನು ಕಟ್ಟುವಂಥ ನಾವೆಯ ಒಳಗೆ ಸೇರಿಕೊಳ್ಳುವುದಾದರೆ ಈ ಜನಗಳಿಗೆ ಅವರ ತಪ್ಪಿಂದ, ಪಾಪದಿಂದ, ಕರ್ಮಗಳಿಂದ ರಕ್ಷಣೆಯನ್ನು ನಾನು ಕೊಡಲಿಕ್ಕೆ ಮನಸ್ಸು ಮಾಡಿದ್ದೇನೆ. ಆದ ಕಾರಣ ನಾನು ಕೊಡುವಂಥ ಬ್ಲೂ ಪ್ರಿಂಟ್ ಪ್ರಕಾರ, ಸ್ಕೆಚ್ ಪ್ರಕಾರ ಒಂದು ಒಳ್ಳೆ ದೊಡ್ಡ ನಾವೆಯನ್ನು ನೀನು ಕಟ್ಟಬೇಕು. ಅದರಲ್ಲಿ ಇಷ್ಟೇ ಕೋಣೆ ಇರಬೇಕು, ಇಷ್ಟೇ ಸ್ಟೆಪ್ಸ್ ಇರಬೇಕು, ಇಷ್ಟೇ ಮಹಡಿಗಳಿರಬೇಕು, ಇದೇ ರೀತಿಯಾಗಿ ಇರಬೇಕು ಅಂತ ದೇವರು ಅವನಿಗೆ ಆಲೋಚನೆ ಕೊಟ್ಟು
ಇನ್ನೊಂದು ಕೆಲಸ ಕೊಡ್ತಾನೆ, ನಾವೇ ಕಟ್ಟಲ್ಪಟ್ಟ ಮೇಲೆ ಎಲ್ಲ ವಿಧವಾದ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಪ್ರತಿಯೊಂದನ್ನ ಇದರ ಒಳಗೆ ತಂದು ನೀನು ಹಾಕಬೇಕು. ಹಲ್ಲೆಲೂಯಾ. ಇದು ಸಾಧಾರಣವಾದ ವಿಷಯ ಅಲ್ಲ. ಕೇಳೋಕೆ ಚಂದ, ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಅಸಾಧ್ಯವಾದ ಕೆಲಸ. ಕೇಳೋಕೆ ಚಂದ, ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಕಾರ್ಯ. ಅದು ಸತ್ಯವೇದ ಹೇಳ್ತದೆ. ಈ ಕೆಲಸವನ್ನ ನೀತಿವಂತನಾಗಿದ್ದ ನೋಹ, ದೇವರ ಮಾತನ್ನ ಕೇಳಲ್ಪಟ್ಟ ನೋಹ, ಅಕ್ಸೆಪ್ಟ್ ಮಾಡಲ್ಪಟ್ಟಂತ ನೋಹ, ದೇವರ ಕೆಲಸಕ್ಕೆ ತನ್ನನ್ನು ಸಮರ್ಪಣೆ ಮಾಡಲ್ಪಟ್ಟ ನೋಹ, ಆ ನಾವೇನ ಕಟ್ಟೋದು ಸುಲಭ ಅಲ್ಲ. ದೇವರು ಹೇಳ್ತಾನೆ, ಇಂಥ ಮರದಲ್ಲ ಈ ಹಡಗನ್ನ ಕಟ್ಟಬೇಕು. ಇದೇ ರೀತಿಯಾಗಿ ನೀನು ಕಟ್ಟಿ ತದನಂತರ ಎಲ್ಲ ವಿಧವಾದ ಮೃಗ ಪಕ್ಷಿಗಳನ್ನ ತೆಗೆದುಕೊಂಡು ಬಂದು ಅದರಲ್ಲಿ ನೀನು ಇಡಬೇಕು. ಅದು ಒಂದೊಂದಲ್ಲ, ಎಲ್ಲ ಜೊತೆ 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 ಜೊತೆಯಾಗಿ. ಪ್ರಿಯ ಸಹೋದರಿಯೇ, ಎಷ್ಟು ವರ್ಷಗಳಾಯ್ತೋ ಗೊತ್ತಿಲ್ಲ, ಎಷ್ಟು ವರ್ಷಗಳಾಯ್ತೋ ಗೊತ್ತಿಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ದೇವರ ಕೆಲಸವನ್ನ ನೋಹ ಪ್ರಾಂಪ್ಟ್ ಆಗಿ, ನಂಬಿಗಸ್ತನಾಗಿ, ವಿಧೇಯನಾಗಿ, ಕೊರಗದೆ, ಬೇಸರ ಮಾಡಿಕೊಳ್ಳದೆ ಒಂದು ಕಡೆ ಮೃಗ ಪಕ್ಷಿಗಳನ್ನ ತರಬೇಕು. ಅದೇ ಟೈಮಲ್ಲಿ ದೇವರ ಹೃದಯವನ್ನ ನೋಯಿಸಲ್ಪಟ್ಟಂತ ಜನಗಳ ಬಳಿಗೆ ಹೋಗಿ, ಪರಲೋಕದ ದೇವರ ಸಮೀಪ ಬರೋದು ಸಮೀಪವಾಗಿದೆ, ಆತನ ಮಾತನ್ನ ಕೇಳಿ, ನಮ್ಮ ತಪ್ಪುಗಳ ನಿಮಿತ್ತವಾಗಿ ದೇವರು ಈ ಲೋಕವನ್ನ ಜಲಪ್ರಳಯದ ಮೂಲಕ ಅವನು ನಾಶ ಮಾಡಲಿಕ್ಕಿದ್ದಾನೆ ಅಂತ ಈ ಸಮಾಚಾರವನ್ನ ನೋಹ ಎಲ್ಲ ಹಳ್ಳಿ ಪಳ್ಳಿಗಳಿಗೆ ಅವನು ಹೋಗಿ ಸಾರ್ತಾ ಇದ್ದಂತೆ. ಸತ್ಯವೇದ ಹೇಳ್ತದೆ, ದೇವರ ಭಯ ನೋಹನಲ್ಲಿದ್ದ ನಿಮಿತ್ತ, ದೇವರ ಭಕ್ತಿ ನೋಹನಲ್ಲಿದ್ದ ನಿಮಿತ್ತ, ದೇವರ ಮಾತನ್ನ ಆಲಸ್ಯ ಮಾಡದೆ, ಅಲಕ್ಷ್ಯ ಮಾಡದೆ, ತಿರಸ್ಕಾರ ಮಾಡದೆ, ಏನೋ ತಾನೇ ಅಂತ ತಿಳಿದುಕೊಳ್ಳದೆ ಕೊಡಲ್ಪಟ್ಟ ಕೆಲಸವನ್ನ, ದೇವರ ಬಾಯಿಂದ ಬಂದ ಮಾತನ್ನ ನೋಹ ಶ್ರದ್ಧೆಯಿಂದ ಕೇಳಿದ್ದಾನೆ. ಸ್ವೀಕಾರ ಮಾಡಿ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅವನು ಮನೆ ಮನೆಗೆ ಹೋಗಿ ಹೇಳುವಾಗ ಜನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವನು ಏನು ಹೇಳ್ತಾ ಇದ್ರೆ, ನೀನೊಬ್ಬ ಹುಚ್ಚ, ನಿನಗೆ ಬುದ್ಧಿ ಇಲ್ಲ. ಯಾಕಂದ್ರೆ ಅಲ್ಲಿವರೆಗೂ ಜನ ಮಳೆನೇ ನೋಡಿಲ್ಲ. ಅಲ್ಲಿವರೆಗೂ ದೇವರ ವಾಕ್ಯ ಹೇಳ್ತದೆ, ಮಳೆ ಭೂಮಿಗೆ ಬಂದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ಈ ಜನಗಳನ್ನ, ತಪ್ಪು ಮಾಡಲ್ಪಟ್ಟವರನ್ನ, ಅವಿಧೇಯರಾದಂಥವರನ್ನ, ನನ್ನ ಮಾತನ್ನು ವಿರೋಧಿಸುವವರನ್ನ, ನನ್ನ ಮಾತಿಗೆ ಭಯಪಡದೇ ಇರುವವರನ್ನ, ನನ್ನ ಹೃದಯವನ್ನ ನೋಯಿಸಲ್ಪಟ್ಟಂತ ಈ ಜನರ ಒಳಗೆ ಒಳ್ಳೆ ಹೃದಯ ಇಲ್ಲ, ಒಳ್ಳೆ ಮನಸ್ಸಿಲ್ಲ, ಒಳ್ಳೆ ಆಲೋಚನೆ ಇಲ್ಲ, ಒಳ್ಳೆ ದರ್ಶನ ಇಲ್ಲ, ದೇವರ ಭಯಭಕ್ತಿನೇ ಇಲ್ಲವಲ್ಲ. ಇವರನ್ನು ನಾನು ಜಲಪ್ರಳಯದ ಮೂಲಕವಾಗಿ ನಿರ್ನಾಮ ಮಾಡ್ತೇನೆ. ಯಾರೂ ನಂಬಿಲ್ಲಂತೆ ಆ ಮಾತು. ನಂಬಲ್ಪಟ್ಟವನು ಒಬ್ಬನೇ ನೋಹ. ಹಲ್ಲೆಲೂಯಾ. ನಂಬಲ್ಪಟ್ಟವನು ಒಬ್ಬನೇ. ಅದಕ್ಕೆ ಬೈಬಲ್ ಹೇಳುತ್ತೆ, ನೋಹನು ನೀತಿವಂತನು. ನೀತಿವಂತನು ದೇವರ ಜೊತೆಯಲ್ಲಿರೋದಾದ್ರೆ ಅವನು ಬೆಳೀತಾನಂತೆ ಹಂಗೆ ಮೇಲೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಜನಗಳಿಗೆ ಹೋಗಿ ಹೇಳಲ್ಪಟ್ಟಾಗ ಜನ ತಿರಸ್ಕಾರ ಮಾಡಿದ್ದಾರೆ, ಕೇಳಲ್ಪಟ್ಟಿಲ್ಲ. ಒಂದು ದಿನ ಬಂತು, ನಾವೇ ಕೆಲಸ ಮುಗೀತು, ಎಲ್ಲ ವಿಧವಾದ ಮೃಗ ಪಕ್ಷಿಗಳನ್ನ ನಾವೇ ತಂದಾಯ್ತು. ಮುಕ್ತಾಯ ಆಗುವಾಗ ಎಲ್ಲ ಪ್ರಾಣಿಗಳು ಬಂದಿದೆ, ಪಕ್ಷಿಗಳು ಬಂದಿದೆ, ಎಲ್ಲ ವಿಧವಾದ ಜಂತುಗಳು ಬಂದಾಯ್ತು. ಆದರೆ
ನೋಹನ ಕುಟುಂಬ ಬಿಟ್ಟು ಒಂದು ವ್ಯಕ್ತಿ ಎಕ್ಸ್ಟ್ರಾ. ನೋಹನ ಮನೆಯವರು ಬಿಟ್ಟು ಒಂದು ವ್ಯಕ್ತಿ ಎಕ್ಸ್ಟ್ರಾ ಹೊರಗಿಂದ ರಕ್ಷಣೆಗೆ ಬಂದಿಲ್ಲ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಆ ನಾವೆಯ ಒಳಗೆ, ರಕ್ಷಣೆಯ ನಾವೆಯ ಒಳಗೆ, ಜೀವ ಕೊಡುವ ನಾವೆಯ ಒಳಗೆ, ಜೀವ ಬದುಕಿಸುವ ನಾವೆಯ ಒಳಗೆ ಒಬ್ಬ ಎಕ್ಸ್ಟ್ರಾ ಹೊರಗಡೆಯಿಂದ ಬರಲಿಲ್ಲಂತ. ಅದಕ್ಕೆ ಯಾರ ಹೆಸರು ದೇವರು ಬರೆದಿಲ್ಲ, ನೋಹನ ಹೆಸರು ಮಾತ್ರ ಬರೀತಾನೆ. ದೇವರ ವಾಕ್ಯ ಹೇಳ್ತದೆ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು. ನೀನೊಬ್ಬನೇ ನನ್ನ ಮೇಲಿನ, ನನ್ನ ಮುಂದೆ ನೀತಿವಂತನು ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ಅವನು ಪರಿಶುದ್ಧನು, ಯಥಾರ್ಥನು, ತಪ್ಪಿಲ್ಲದವನು. ಒಂದು ಆಮೇಲೆ ಹೇಳ್ರಿ. ಅವನು ಹೇಳ್ತಾನೆ ದೇವ್ರ ವಾಕ್ಯ, ನೀನೊಬ್ಬನೇ. ದೇವರು ಹೇಳ್ತಾನೆ ನೀನೊಬ್ಬನೇ. ಎಲ್ಲರ ದೃಷ್ಟಿಯಲ್ಲಿ, ನಾನು ನೋಡಿದ ಜನಗಳ ದೃಷ್ಟಿಯಲ್ಲಿ, ನಾನು ನೋಡಲ್ಪಟ್ಟ ಹೃದಯಗಳ ಮಧ್ಯದಲ್ಲಿ ನೀನೊಬ್ಬನೇ ಯಥಾರ್ಥನು, ನೀನೊಬ್ಬನೇ ಪರಿಶುದ್ಧನು, ನೀನೊಬ್ಬನೇ ನೀತಿವಂತನು. ಅಂದರೆ ಸತ್ಯಕ್ಕೆ ಅನುಗುಣವಾಗಿ ನಿಲ್ಲಲ್ಪಟ್ಟ ವ್ಯಕ್ತಿ ನೀನೊಬ್ಬನೇ. ನನಗೆ ಬೇರೆ ಯಾರೂ ಕಾಣಲಿಲ್ಲ ಅಂತ ದೇವರು ಹೇಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ಗಲಾತ್ಯ 3ನೇ ಅಧ್ಯಾಯ 1:14 ನೇಮ ನಿಷ್ಠೆಗಳಿಂದಲ್ಲ, ನಂಬಿಕೆಯಿಂದಲೇ ನೀತಿವಂತರಾಗೋದು. ನೇಮ ನಿಷ್ಠೆಗಳಿಂದಲ್ಲ, ನಂಬಿಕೆಯಿಂದಲೇ ನೀತಿವಂತರು. 6ನೇ ವಚನ ಹೇಳ್ತದೆ, ಅಬ್ರಾಮನು ದೇವರನ್ನು ನಂಬಿದನು, ಆ ನಂಬಿಕೆ ದೇವರ ದೃಷ್ಟಿಗೆ ನೀತಿವಂತನು ಎಂದೆಣಿಸಲ್ಪಡ್ತಂತೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ನಮ್ಮ ರಕ್ಷಣೆಗೋಸ್ಕರ ದೇವರು 3 ನಾವೆನ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಆ 3 ನಾವೆ ಯಾವುದಂತ ಹೇಳ್ತೀರಾ? ಏನು ಬ್ರದರ್, ನಮಗೆ ಗೊತ್ತಿರೋದು ಒಂದೇ ನಾವೆ, ಇನ್ನೆರಡು ನಾವೆ ಯಾವುದು? ನಾವೇ ಅಂದರೆ ಗೊತ್ತಾ? ದೊಡ್ಡ ಹಡಗು. ಮೊದಲನೇ ನಾವೆ ಯಾವುದು? ನೋಹನು ಕಟ್ಟಲ್ಪಟ್ಟ ನಾವೆ. ಆ ನಾವೆಗೆ ರಕ್ಷಣೆಗಾಗಿ ಪ್ರವೇಶ ಮಾಡಲ್ಪಟ್ಟವರು ಯಾರಂತ ನೋಡುವಾಗ ಸತ್ಯವೇದ ಹೇಳ್ತದೆ, ನೋಹನ ಕುಟುಂಬ ಮಾತ್ರ. ಎರಡನೇ ನಾವೇನ ದೇವರು ಇಸ್ರಾಯೇಲ್ ಜನಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಮೋಸಸ್ಸನ್ನು ಎಬ್ಬಿಸ್ತಾರೆ. ಆ ಫರೋಹ ಮೋಸಸ್ ಹುಟ್ಟಲ್ಪಟ್ಟ ದಿನದಲ್ಲಿ ಅವನಿಗೊಂದು ಪ್ರವಾದನೆ ಇರ್ತದೆ. ಇವತ್ತು ಯಾವ ಗಂಡು ಮಗು ಹುಟ್ಟುತ್ತೋ ಅದು ನನಗೆ ಶತ್ರುವಾಗಿ ನಿಂತ್ಕೊಳ್ಳುತ್ತೆ ಅಂತ, ಅದು ನನ್ನ ಜೀವನ ತೆಗೆಯುತ್ತೆ ಅಂತ. ಅದರ ನಿಮಿತ್ತ ಭಯಗ್ರಾಂತನಾಗಿದ್ದಂಥ ಫರೋಹ ಒಂದು ರಾಜಾಜ್ಞೆಯನ್ನು ಅವನು ಬಿಡುಗಡೆ ಮಾಡ್ತಾನೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹುಟ್ಟುವಂಥ ಎಲ್ಲ ಗಂಡು ಮಕ್ಕಳನ್ನು ಒಂದು ಉಳಿಯದಾಗೆ ನೀವು ತೆಗೆದು ಬಿಡಬೇಕು ಅಂತ. ಅದು ರಾಜಾಜ್ಞೆ. ಆ ಆಜ್ಞೆಯನ್ನು ಪಾಲಿಸೋದಕ್ಕೋಸ್ಕರ ಎಲ್ಲ ಮನೆಗಳಲ್ಲಿ ಆ ದಿನ ಯಾವ ಮಗು ಹುಟ್ಟುತ್ತಾ ಇದೆಯೋ ಪರೀಕ್ಷೆ ಮಾಡಿ, ಒಂದು ವೇಳೆ ಹೆಣ್ಣು ಮಗು ಆದರೆ ಬಿಡ್ತಾಯಿದ್ರು, ಗಂಡು ಮಗು ಆದರೆ ಅದಕ್ಕೆ ಜೀವ ತೆಗಿತಾ ಇದ್ರು. ಆದರೆ ದೇವರ ವಾಕ್ಯ ಹೇಳ್ತದೆ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತ. ಆಕಾಶ ಭೂಮಿ ಅಳಿದು ಹೋಗುತ್ತೆ, ನನ್ನ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಹಲ್ಲೆಲೂಯಾ. ಆಕಾಶ ಭೂಮಿ ಅಳಿದು ಹೋಗುತ್ತೆ, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಇಸ್ರಾಯೇಲ್ ಜನಗಳಿಗೆ ಒಬ್ಬ ರಕ್ಷಕನನ್ನು ದೇವರು ಎಬ್ಬಿಸಬೇಕಾಗಿತ್ತು. ಮೋಸಸ್ ಹುಟ್ಟಿದ ಕೂಡಲೇ ಅವ್ರ ತಾಯಿ ಏನು ಮಾಡ್ತಾಳೆ, ರಾಜಾಜ್ಞೆ ಕೇಳಿ ಭಯಗ್ರಾಂತಳಾಗಿ ಆ ಮಗುವನ್ನು ಅವರೇ ಒಂದು ಚಿಕ್ಕ ಪುಟ್ಟಿಲಿ ನಾವೇ ಟೈಪ್ ಮಾಡಿ ಒಂದು ಮಗು ಮಾತ್ರ ಅದರೊಳಗೆ ಮಲಗಂಗೆ ಮಾಡಿ ಆ ಪುಟ್ಟಿನ ಮುಚ್ಚಿ ನೀರಲ್ಲಿ ಮುಳುಗದಂಥ ಒಂದು ಪುಟ್ಟಿಲಿಟ್ಟು ಅದನ್ನು ನಂಬಿಕೆಯಿಂದ ಬಿಟ್ಟು ಬಿಡ್ತಾರೆ.
ನಮ್ಮ ಹತ್ರ ಇದ್ದು ನೀನು ಸಾಯೋದಕ್ಕಿಂತ ನಿನ್ನ ಜೀವ ಗಟ್ಟಿಯಾಗಿರೋದಾದರೆ, ನಿನ್ನ ಆಯುಷ್ಕಾಲ ದೇವರ ಚಿತ್ತದ ಪ್ರಕಾರ ಇರುವುದಾದರೆ ಎಲ್ಲಾದರೂ ಹೋಗಿ ಬದುಕು ಅಂತ ಆ ಮಗುನ ಪುಟ್ಟಿಲಾಕಿ ನೀರಲ್ಲಿ ಅವ್ರ ತಾಯಿ ಬಿಟ್ಟು ಬಿಡ್ತಾರೆ. ಆದರೆ ಎಂಥ ಅದೃಷ್ಟ ನೋಡಿ, ಆ ಪುಟ್ಟಿ ರಾಣಿ ಕೈಗೆ ಸಿಕ್ಕಿಬಿಡ್ತದೆ. ಹಲ್ಲೆಲೂಯಾ. ಆ ರಾಣಿ ಕೈಗೆ ಸಿಕ್ಕಲ್ಪಟ್ಟ ನಿಮಿತ್ತವಾಗಿ ಆ ಪುಟ್ಟಿನ ತೆಗೆದು ನೋಡ್ತಾರೆ, ಒಂದು ಮಗು ಇದೆ. ಈ ಮನೆಯಿಂದ ಈ ಮಗು ಡೈರೆಕ್ಟ್ ಆಗಿ ಅರಮನೆಗೆ ಪ್ರವೇಶ. ಹಲ್ಲೆಲೂಯಾ. ಅವನು ಪ್ರಾಯಕ್ಕೆ ಬರೋವರೆಗೂ ಅವನ ಅರಮನೆಯಲ್ಲಿ ಬೆಳೀತಾನೆ. ಅವನ ಜೀವಕ್ಕೆ ಅಪಾಯನೇ ಆಗಲಿಲ್ಲ. ತದನಂತರ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನಗಳನ್ನು ರಕ್ಷಿಸುವುದಕ್ಕೋಸ್ಕರ ದೇವರು ಮೋಸೆಗಾಗಿ ಒಂದು ನಾವೆಯನ್ನು ಕಟ್ಟಿ ಅವನನ್ನು ರಕ್ಷಿಸ್ತಾ ಇದ್ದಾನೆ. ನೋಹ ಕಟ್ಟಲ್ಪಟ್ಟಂಥ ನಾವೆಯಲ್ಲಿ ಅವನ ಕುಟುಂಬ ರಕ್ಷಿಸಲ್ಪಡ್ತು. ಮೋಶನ ರಕ್ಷಣೆ ಮಾಡುವುದಕ್ಕಾಗಿ ಅವ್ರ ತಂದೆ ತಾಯಿ ಕಟ್ಟಲ್ಪಟ್ಟಂಥ ಆ ಚಿಕ್ಕ ನಾವೆಯಲ್ಲಿ ಮೋಸಸ್ಸನ್ನು ದೇವರು ರಕ್ಷಿಸ್ತಾನೆ. ಮೂರನೇ ನಾವೆ ಯಾವ? ಪ್ರಿಯ ಸಹೋದರ ಸಹೋದರಿಯೇ, ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ಆ ಮೂರನೆಯ ನಾವೆ ನನ್ನ ನಿಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನೇ. ಈ ನಾವೆಯಲ್ಲಿ ಒಂದು ಕುಟುಂಬ ಬಂತು, ಎರಡನೇ ನಾವೆಯಲ್ಲಿ ಒಬ್ಬ ಬಂದ, ಮೂರನೇ ನಾವೆ ಇದೆಯಲ್ಲ ಇಡೀ ಮಾನವ ಕುಲಕ್ಕೋಸ್ಕರ ಕಟ್ಟಲ್ಪಟ್ಟ ನಾವೆ, ಅದು ಯೇಸು ಕ್ರಿಸ್ತನ ನಾವೆ. ಆ ನಾವೇ ಯೇಸು ಎಂಬ ನಾವೇ ಆ ನಾಮವನ್ನು ಉಚ್ಚರಿಸುವಾಗಲೇ ಪರಲೋಕದ ದೇವರು ಹೇಳ್ತಾನೆ, ಈ ನಾಮವನ್ನು ಉಚ್ಚರಿಸುವಾಗ ನೀನು ನೀತಿವಂತನು. ಮೊದಲು ನೀನು ನೀತಿವಂತನಾಗಿರಲಿಲ್ಲ, ಮೊದಲು ನೀನು ದೇವರ ಮಗನಾಗಿರಲಿಲ್ಲ, ಮೊದಲು ನೀನು ದೇವರ ಪ್ರಜೆಯಾಗಿರಲಿಲ್ಲ, ಮೊದಲು ದೇವರ ವಾತ್ಸಲ್ಯವನ್ನು ನೀನು ಕಂಡುಕೊಳ್ಳಲಿಲ್ಲ. ಈಗ ನಂಬಲ್ಪಟ್ಟ ನಿಮಿತ್ತ ನೀನೀಗ ದೇವರ ಮಗನಾಗಿದ್ದೀಯಾ. ದೇವರ ರಕ್ತದಲ್ಲಿ ತೊಳೆಯಲ್ಪಟ್ಟ ನಿಮಿತ್ತವಾಗಿ ಈಗ ನೀನು ನೀತಿವಂತನಾಗಿದ್ದೀಯಾ. ರಕ್ಷಣೆ ಹಾದಿಯಲ್ಲಿ ನಡೆಯಲ್ಪಟ್ಟ ನಿಮಿತ್ತವಾಗಿ ದೇವರ ಜೊತೆಯಲ್ಲಿರುವ ಕಾರಣ ನೀನು ನೀತಿವಂತನ ಸಂತತಿಯಾಗಿ ಮಾಡಲ್ಪಟ್ಟಿದೆಯಾ. ಅದು ಮಾತ್ರ ಅಲ್ಲ, ಆ ನಾಮ ಹೇಳಿಕೊಳ್ಳುವ ನಿಮಗೆ ರಕ್ಷಣೆಯನ್ನು ದೇವರು ಕೊಟ್ಟಿದ್ದಾನೆ. ಯೇಸು ಎಂಬ ನಾವೇ ಒಳಗೆ ಯಾರೆಲ್ಲ ಪ್ರವೇಶ ಮಾಡ್ತಾರೋ ಅವರಿಗೆ ಭೂಲೋಕದಿಂದ, ಪಾತಾಳದಿಂದ, ದುಷ್ಟನ ಕಾರ್ಯಗಳಿಂದ ದೇವರು ಹೇಳ್ತಾನೆ ನಿಮಗೆ ರಕ್ಷಣೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಸಾಲ ಮಾಡಿ ಹೆಂಡತಿ ಟಾರ್ಚರ್ ತಡ್ಕೊಳಕ್ಕಾಗ್ದಿರಾ, ಗಂಡನ ಟಾರ್ಚರ್ ತಡ್ಕೊಳಕ್ಕಾಗ್ದಿರಾ, ಮಕ್ಕಳು ಸರಿಯಾದ ಹಾದಿಯಲ್ಲಿ ನಡೆದೇ ಹೋದಾಗ, ಸಮಾಜದಲ್ಲಿ ಹೆಸರುಗಳು ಕೆಟ್ಟು ಹೋದಾಗ, ಬಿದ್ದೋದಂಥ ಪರಿಸ್ಥಿತಿ ಬರುವಾಗ ಈ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ ಅವ್ರ ಜೀವನ ಕಳ್ಕೊಳ್ಳೋಕೆ ಹೋಗ್ತಾರೆ. ಆ ರೀತಿಯಾಗಿ ಜೀವ ಕಳ್ಕೊಳ್ಳೋದ್ರಿಂದ ಅವ್ರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಮಾಧಾನ ಸಿಗಲ್ಲ. ನಿನ್ನ ಆತ್ಮ ಸೇಫ್ ಆಗಬೇಕಾದ್ರೆ ಯೇಸು ಒಂದೇ ಮಾರ್ಗ. ನಿನ್ನ ಆತ್ಮಕ್ಕೆ ರಕ್ಷಣೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಅಂತ ದೇವರ ವಾಕ್ಯ ಹೇಳ್ತದೆ. ನನ್ನ ಆತ್ಮಕ್ಕೋಸ್ಕರ ರಕ್ತ ಸುರಿಸಿದ್ದು ಯೇಸು, ನನಗೋಸ್ಕರ ಬಾಧೆ ಪಟ್ಟಿದ್ದು ಯೇಸು, ನನ್ನ ಬಿಡುಗಡೆಗಾಗಿ ಶ್ರಮಿಸಿದ್ದು ಯೇಸು, ನನ್ನ ಪಾಡನ್ನು ಹೊತ್ತುಕೊಂಡಿದ್ದು ಯೇಸು, ನಮ್ಮ ಚಿಂತೆಯನ್ನು ಒತ್ತಿದ್ದು ಯೇಸು, ನಮಗೋಸ್ಕರ ಸಹಿಸಿಕೊಂಡಿದ್ದು ಯೇಸು ಒಬ್ಬನೇ. ಅವನ ನಂಬುವವನಿಗೆ ರಕ್ಷಣೆ ಪ್ರಿಯರೇ, ಅವನ ನಂಬುವವನಿಗೆ ನಿತ್ಯ ಜೀವ. ನಮ್ಮೆಲ್ಲರಿಗೂ ಜೀವ ಇದೆ, ಅದು ದೇವರ ಒಂದು ಆಸೆ. ನಾನು ಸ್ಪೆಷಲ್ ಗಿಫ್ಟ್ ಕೊಡಬೇಕು ನಿಮಗೆ. ಆ ಸ್ಪೆಷಲ್ ಗಿಫ್ಟೇ ನಿತ್ಯ ಜೀವ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಜೀವ ಇದೆ. ಆ ಜೀವ ಇಟ್ಕೊಂಡಿರೋರಿಗೆ ದೇವರು ನೋಡಿ ಸಂತೋಷ ಪಡ್ತಾ ಇಲ್ಲ. ದೇವರು ಹೇಳ್ತಾನೆ, ಈ ಜೀವ ಇಟ್ಕೊಂಡು ಒಂದು ವೇಳೆ ಯೇಸುವನ್ನು ನಂಬದು ಹೋದರೆ ನಿತ್ಯ ಜೀವ
ನಿನಗೆ ಅಕ್ಸೆಪ್ಟ್ ಆಗಲ್ಲ ಅಂತೆ, ಆ್ಯಡ್ ಆಗಲ್ಲ ಅಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ವೃದ್ಧಿಯಾಗುತ್ತಾನೆ. ನಮಗೆ ನಾವೇ ನೀತಿವಂತರು ಅಂದ್ಕೊಂಡ್ರೆ ನಾವು ಮೇಲ್ ಬರೋಕ್ಕಾಗಲ್ಲ. ನಮಗಾಗಿ ನೀತಿವಂತನಾಗಿ ಮಾಡುವುದಕ್ಕಾಗಿ ಬಂದಂಥ ಯೇಸು ಕ್ರಿಸ್ತನನ್ನು ನಂಬುವಂಥವನು ನೀತಿವಂತನಾಗಿ ಮಾರ್ಪಡ್ತಾನೆ ಅಂತ ಸತ್ಯವೇದ. ನೋಹ ಒಬ್ಬನೇ ನಂಬಿತು, ಅದಕ್ಕೆ ದೇವರು ನೋಹನ್ನು ನೋಡಿ ಹೇಳ್ತಾರೆ ನೀನು ನೀತಿವಂತ. ಇನ್ನೊಬ್ಬರನ್ನ ನೋಡಿ ಹೇಳ್ಬೋದಾಗಿತ್ತು ನೀತಿವಂತ ಅಂತ. ದೇವರು ಹೇಳ್ತಾನೆ, ನಾನು ನೋಡುವಾಗ ಯಾರ ಮನಸ್ಸು ಸರಿ ಇಲ್ಲ, ಯಾರ ಹೃದಯ ಸರಿ ಇಲ್ಲ, ಯಾರ ಜೀವನ ಸರಿ ಇಲ್ಲ, ಅವರ ನಡೆ ನುಡಿ ಕ್ರಿಯೆ ಕಾರ್ಯಗಳು ಸರಿ ಇಲ್ಲದೆ ಹೋದ ನಿಮಿತ್ತವಾಗಿ ಅವರನ್ನು ನಾನು ನೀತಿವಂತ ಅಂತ ಕರೆಯೋಕ್ಕಾಗಲ್ಲ ಅಂತ ದೇವರು ಹೇಳ್ತಾರೆ. ಇವತ್ತು ನೀತಿವಂತನಾಗಿ ಮಾಡುವುದಕ್ಕೋಸ್ಕರ ಪರಲೋಕದ ದೇವರು ಮಾನವನಾಗಿ ಯೇಸು ಕ್ರಿಸ್ತನಾಗಿ ಈ ಲೋಕದಲ್ಲಿ ಬಂದು ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಹೇಳಿದಾಗೆ ಸತ್ತು ಎದ್ದು ಬಂದಿದ್ದಾನಲ್ಲ, ಅವನನ್ನು ನಂಬುವಂಥ ಪ್ರತಿಯೊಬ್ಬನು ನೀತಿವಂತನು. ಹಲ್ಲೆಲೂಯಾ. ನಿಮ್ಮ ಪಾಪಗಳು ಕಡು ಕೆಂಪಾಗಿರುವುದಾದರೂ ನೀವು ನನ್ನವರೆಂದು ಒಪ್ಪಿಕೊಂಡು ನನ್ನ ಮುಂದೆ ಬಂದು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ನಿಮ್ಮ ಪಾಪವನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡಿಬಿಡ್ತೇನೆ. ಇವತ್ತು ನಮ್ಮ ತಂದೆ ತಾಯಿ ನಮ್ಮನ್ನ ಕ್ಷಮಿಸಲ್ಲ, ಎಷ್ಟೋ ಹೆಂಡತಿ ಗಂಡನ ಕ್ಷಮಿಸಲ್ಲ, ಎಷ್ಟೋ ಗಂಡ ಹೆಂಡತಿನ ಕ್ಷಮಿಸಲ್ಲ, ಅಪ್ಪ ಅಮ್ಮ ಮಕ್ಕಳನ್ನ ಕ್ಷಮಿಸಲ್ಲ. ನಾವು ಮಾಡಿದ ತಪ್ಪಿನ ನಿಮಿತ್ತ ನಮಗೆ ಹೇಳಿ 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 ನಮ್ಮ ಹೃದಯನ ಒಡೆದಾಕಿಬಿಡ್ತಾರೆ. ನಮ್ಮ ಹೃದಯನ ಕಟ್ಟಿ ಬೆಳೆಸೋದು ಒಬ್ಬನೇ, ಅವನು ಯೇಸು ಸ್ವಾಮಿ. ಆ ಯೇಸು ಹೇಳ್ತಾನೆ, ಯಾರು ಮರ್ತರೂ ನಾನು ನಿಮ್ಮನ್ನು ಮರೆಯಲ್ಲ, ಯಾರು ಮರ್ತರೂ ನಾನು ನಿಮ್ಮನ್ನು ಮರೆಯಲ್ಲ, ಯಾರು ತೊರೆದ್ರೂ ನಾನು ನಿಮ್ಮನ್ನು ತೊರೆಯಲ್ಲ. ಪ್ರಿಯ ಸಹೋದರಿ, ಇವತ್ತೆಷ್ಟೋ ಹೆಣ್ಮಕ್ಳು ಹೇಳ್ತಾರೆ, ನನ್ನ ಗಂಡ ಕುಡಿದು ಬಂದು ಗಲಾಟೆ ಮಾಡ್ತಾನೆ, ಮಕ್ಕಳಿಗೆ ಒಳ್ಳೆ ಪೋಷಣೆ ಇಲ್ಲ, ಎಜುಕೇಷನ್ ಕೊಡ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ, ಊಟ ಕೊಡಲ್ಲ, ದುಡ್ದಿದ್ದೆಲ್ಲ ಕುಡಿದು ಹಾಳು ಮಾಡ್ತಾನೆ, ಈ ಗಂಡ ನನಗೆ ಬೇಡ, ಇವನ ಹತ್ರ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದು ದೇವರ ವಾಕ್ಯ ಹೇಳ್ತದೆ. ಎಷ್ಟೋ ತಂದೆ ತಾಯಿಗಳು ತನ್ನ ಮಗನು ಪೋಲಿ ಬಿದ್ದಾಗ, ಕೆಟ್ಟು ಹೋದಾಗ ಅವನ್ನ ನೋಡಿ ಇವನು ನನ್ನ ಮಗ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರು ಹೇಳ್ತಾರೆ, ನನ್ನ ಹೊಟ್ಟೆಲ್ಲಿ ಯಾಕೆ ಹುಟ್ಟಿದೆ ನೀನು, ನಿನ್ನ ಪಾಲ್ಗೆ ಸತ್ತೋದೆ ಅಂತ ಹೇಳ್ತಾರೆ ಎಷ್ಟೋ ತಂದೆ ತಾಯಿಗಳು. ಪ್ರಿಯ ಸಹೋದರ ಸಹೋದರಿ, ಯೇಸು ಒಬ್ಬನೇ ಹೇಳೋದು, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ. ದುಷ್ಟನ ಸಾವಿನಲ್ಲಿ ಈ ಲೋಕ ಯಾರನ್ನ ಬೇಡ ಅಂತದೋ ಅವರನ್ನು ದೇವರು ಬೇಕು ಅಂತಾನೆ. ಯಾರನ್ನ ಈ ಲೋಕದ ಬೇಡ ಅಂತ ರಿಜೆಕ್ಟ್ ಮಾಡುತ್ತೋ, ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡುತ್ತೋ, ತಪ್ಪಿಗಸ್ತ ಅಂತ ರಿಜೆಕ್ಟ್ ಮಾಡುತ್ತೋ, ತಪ್ಪನ್ನು ಕ್ಷಮಿಸಿ ಸೇರಿಸಿಕೊಳ್ಳದಂತ ಈ ಲೋಕದ ಜನರನ್ನ ತನ್ನ ಎರಡು ಕರಗಳನ್ನ ಚಾಚಿ ನೀನು ನನ್ನ ಬಳಿಗೆ ಬಂದು ನೀನು ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟರೆ ನಿನ್ನನ್ನು ನನ್ನ ಮಗನಾಗಿ ನಾನು ಸ್ವೀಕಾರ ಮಾಡ್ತೇನೆ, ನನ್ನ ಮಗಳಾಗಿ ಸ್ವೀಕಾರ ಮಾಡ್ತೇನೆ. ನೀವು ಬೇಕಾದ್ರೆ ಪ್ರಾರ್ಥನೆ ಮಾಡಿ ನೋಡ್ರಿ, ನಿಮಗೆ ಗೊತ್ತಿಲ್ಲದ ಒಂದು ಪೀಸ್ ಆಫ್ ಮೈಂಡ್ ನಿಮ್ಮೊಳಗೆ ಪ್ರವೇಶ ಮಾಡ್ತೇನೆ. ಅದಕ್ಕೆ ಕಾರಣ ದೇವರು. ಪ್ರಿಯ ದೇವಜನರೇ, ಆದ ಕಾರಣ ಸತ್ಯವೇದ ಹೇಳ್ತದೆ, ನೀತಿವಂತನು ಮಾತ್ರ ದೇವರಲ್ಲಿದ್ದಾಗ ಅವನು ಬೆಳೀಲಿಕ್ಕೆ ಸಾಧ್ಯ. ನೀತಿವಂತನ ಕುಟುಂಬವನ್ನು ದೇವರು ಬೆಳೆಸ್ತಾನೆ, ನೀತಿವಂತನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ, ನೀತಿವಂತನ ವಿಜ್ಞಾಪನೆಯನ್ನು ದೇವರು ಕೇಳ್ತಾನೆ. ನೀತಿವಂತನು ಮಾಡುವ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ವೆರಿ ಸ್ಟ್ರಾಂಗ್ ಅಂತ ದೇವರು ಹೇಳ್ತಾನೆ. ಆದ ಕಾರಣ ಈ ಆರಾಧನೆಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನೀತಿವಂತರು ದೇವರ ಸನ್ನಿಧಿಯಲ್ಲಿ ಹರ್ಷ ಉಲ್ಲಾಸದೊಂದ ಸಂತೋಷ ಪಡ್ತಾರಂತೆ. ಎಷ್ಟು ಜನ ಆರಾಧನೆಗೆ ಬರೋಕ್ಕೆ ತುಂಬ ಇಷ್ಟ ನಿಮಗೆ? ಭಾನುವಾರ ಬರೋದು ಎಷ್ಟು ಜನ ಕಾಯ್ತಾ ಇರ್ತೀರಾ? ನಾನು ದೇವ್ರಿಗೆ ಹೇಳ್ತೀನಿ, ದೇವರೇ ಎವ್ರಿ ಡೇ ಸಂಡೇ ಇದ್ದಂಗೆ ಮಾಡಪ್ಪ. ನಿನ್ನ ಸಮ್ಮುಖದಲ್ಲಿ ಕಾಲ ಕಳೆದ್ರೆ ಈ ಲೋಕದ ಚಿಂತೆ ಇರಲ್ಲ ನಮಗೆ, ಪಾಪದ ಚಿಂತೆ ಇರಲ್ಲ ನಮಗೆ. ಮಿನಿ ಪರಲೋಕ ಭೂಲೋಕದಲ್ಲಿ ಇರಬೇಕು ಅಂದರೆ ನಮ್ಮ ಹೃದಯ ಯಾವಾಗಲೂ ನಮ್ಮ ದೇವ್ರನ್ನ ಹರ್ಷಧ್ವನಿಯಿಂದ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಎಷ್ಟು ಜನ ಮೊಣಕಾಲ ಪ್ರೇಯರ್ ಮಾಡುವಾಗೆಲ್ಲ ಸಂತೋಷವಾಗಿ ಆರಾಧನೆ ಮಾಡ್ತೀರಾ? ಎಷ್ಟು ಜನ ನೀವು ಪ್ರಾರ್ಥನೆ ಮಾಡುವಾಗ ನನ್ನ ದೇವರು ನನ್ನ ಮುಂದೆ ಇದ್ದಾನೆ ಅಂತ ನಂಬ್ತೀರಾ? ನೀವು ನಂಬ್ರಿ, ನಿಜವಾದ ದೇವರು ನಿಮ್ಮ ಮುಂದೆ ಇದ್ದೇ ಇರ್ತಾನೆ.
ನೀವು ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ 2 ನಿಮಿಷ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವಾಗ ಏನು ನಂಬಬೇಕು ಅಂದರೆ, ನನ್ನ ಮುಂದೆ ನನ್ನ ದೇವರಿದ್ದಾನೆ, ನನ್ನ ಮುಂದೆ ನನ್ನ ದೇವರಿದ್ದಾನೆ ಅಂತ ನೀವು ನಂಬುವಾಗ ನಿಮ್ಮನ್ನು ದೇವರು ಎಲ್ಲೂ ಕೈ ಬಿಡೋದಿಲ್ಲ, ಎಲ್ಲೂ ಕೈ ಬಿಡೋದಿಲ್ಲ, ಎಲ್ಲೂ ಅಪಜಯಕ್ಕೆ ಗುರಿ ಮಾಡೋದು ಇಲ್ಲ. ಆಗ ಸಡನ್ನಾಗಿ ವಿಪತ್ತುಗಳು ಬಂದ್ಬಿಡ್ತು ಅಂದ್ಕೊಳ್ಳಿ, ಆಪತ್ತುಗಳು ಬಂದ್ಬಿಡ್ತು ಅಂದ್ಕೊಳ್ರಿ. ಎಷ್ಟೊಂದು ಜನ ಹೇಳ್ತಾರೆ ಗೊತ್ತಾ, ಜಸ್ಟ್ ಮಿಸ್ ಅಂತಾರವ್ರು. ಜಸ್ಟ್ ಮಿಸ್ ಬ್ರದರ್, ಆಕ್ಸಿಡೆಂಟ್ ಆಗಬೇಕಾಗಿತ್ತು ನನಗೆ, ನಮ್ಮ ಕಾರ್ 2 ಕಾರ್ ಡಿಕ್ಕಿ ಹೊಡ್ಕೊಳ್ಬೇಕಾಗಿತ್ತು, ಬೈಕ್ ಅವನು ಬಂದು ಗುದ್ದಬೇಕಾಗಿತ್ತು, ಆಟೋ ಅವನು ಬಂದು ಗುದ್ದಬೇಕಾಗಿತ್ತು, ಸಡನ್ನಾಗಿ ಮೇಲಿಂದ ಬಿದ್ದೋಗ್ಬಿಟ್ಟೆ, ಏಣಿ ಜಾರು ಬಿಡ್ತು. ನಾನು ಬದುಕಿರೋದೇ ದೇವರ ಕೃಪೆ. ಹಲ್ಲೆಲೂಯಾ. ಅನುಭವ ಆಗಿದೆಯಾ? ಯಾರಿಗಾದ್ರೂ ಆ ರೀತಿ ಅನುಭವ ಆಗಿದೆಯಾ? ಇಕ್ಕಟ್ಟಲ್ಲಿ ಬಿಡಿಸಿದಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಬಿದ್ದೋದಾಗ ಬಿಡಿಸುವಾಗ, ಆಕ್ಸಿಡೆಂಟ್ ಆಗುವಾಗ ಬಿಡಿಸುವಾಗ, ಸಡನ್ನಾಗಿ ಗೊತ್ತಿಲ್ಲದ ವಿಪತ್ತುಗಳು ಬರುವಾಗ ಕಾರಣ ಏನು? ನಿನ್ನ ನಂಬಿಕೆಯ ಪ್ರಾರ್ಥನೆ. ನಿನ್ನ ಮನೆಯಿಂದ ಹೊರಗೋಗುವಾಗ ನೀನು ಮಾಡೋ 2 ನಿಮಿಷದ ಪ್ರಾರ್ಥನೆ ನಿನ್ನ ಆಯುಷ್ಕಾಲವನ್ನು ದೇವ್ರ ಮುಂದೆ ಹಾಕ್ತಾರೆ. ಹಲ್ಲೆಲೂಯಾ. ಹೊರಗಡೆ ಹೋಗಿ ಮನೆಗೆ ಬಂದಾಗ, ದೇವರೇ ಇವತ್ತು ನೀನು ಮಾಡಿದೆಲ್ಲ ಉಪಕಾರಗಳಿಗೆ ಸ್ತೋತ್ರಪ್ಪ, ನನಗೆ ಆಯುಷ್ಕಾಲ ಕೊಟ್ಟಿದ್ದಕ್ಕೆ ಸ್ತೋತ್ರಪ್ಪ, ಆರೋಗ್ಯ ಕೊಟ್ಟಿದ್ದಕ್ಕೆ ಸ್ತೋತ್ರಪ್ಪ, ಆಪತ್ತಿಂದ ಬಿಡಿಸಿದ್ದಕ್ಕೆ ಸ್ತೋತ್ರಪ್ಪ, ಸಮಾಧಾನ ಕೊಟ್ಟಿದ್ದಕ್ಕೆ ಸ್ತೋತ್ರ. ಆ ರಿಪೋರ್ಟ್ ನಿಮ್ಮ ದೇವರಿಗೆ ಕೊಟ್ಟು ನೋಡ್ರಿ, ನೈಟು ನಿಮ್ಮನ್ನ ಕಾಪಾಡ್ತಾನೆ, ಡೇನು ನಿಮ್ಮನ್ನ ಕಾಪಾಡ್ತಾನೆ. ನಾವು ಮಲಗುವಾಗ ಏನಂತ ಮಲಗ್ತೀವಿ? ನಾಳೆ ಸಿಗ್ತೀವಿ ಅಂತ. ಯಾರಿಗೂ ಗ್ಯಾರಂಟಿ ಇಲ್ಲ ಬೆಳಗ್ಗೆ ತೊಳ್ತೀವಿ ಅಂತ. ಅದು ದೇವ್ರ ಮಕ್ಕಳಿಗೆ ಮಾತ್ರ ನಿರೀಕ್ಷೆ ಇದೆ. ದೇವ್ರು ಹೇಳ್ತಾನೆ, ನೀನು ಸಾಯಲ್ಲ ನನ್ನ ನಂಬುದು. ನನ್ನ ನಂಬಲ್ಪಟ್ಟ ನಿಮಿತ್ತವಾಗಿ ನಿನಗೆ ಸಾವಿಲ್ಲ. ಅದು ಶತ್ರು ಬಂದು ಹೇಳ್ತಾನೆ, ನೀನು ಸತ್ತೋಗು, ನೀನು ಸತ್ತೋಗು, ನೀನು ಸತ್ತೋಗು. ಅನೇಕರಿಗೆ ಆ ಪ್ರೇರೇಪಣೆ ಉಂಟಾಗುತ್ತೆ. ಆದರೆ ಒಂದು ಸತ್ಯ, ನನ್ನ ದೇವ್ರು ಯಾರಿಗೂ ಸಾಯಕ್ಕೆ ಬಿಡಲ್ರಿ, ನಂಬೋರಿಗೆ ಜೀವ ಕೊಡ್ತಾನೆ. ನಮ್ಮ ಜೀವ ಹೋಗ್ಬಾರ್ದು ಅಂತಲೇ ಅವನ ಜೀವ ಕೊಟ್ಟು ಎದ್ದು ಬಂದಿದ್ದು. ಹಲ್ಲೆಲೂಯಾ. ನಮ್ಮ ಜೀವ ಹೋಗ್ಬಾರ್ದು ಅಂತಲೇ ಅವನು ಸತ್ತು ನಮಗಾಗಿ ಎದ್ದು ಬಂದಿದ್ರಿ. ಹಲ್ಲೆಲೂಯಾ. ಎಷ್ಟು ಜನ ಅದು ನಂಬ್ತೀರಾ? ನೀವು ನಂಬ್ರಿ. ಆಸ್ಪತ್ರೆಯಲ್ಲಿರೋನು ಮನೆಗೆ ಬರ್ತಾನೆ, ICU ವಾರ್ಡ್ನಲ್ಲಿರೋನು ಮನೆಗೆ ಬರ್ತಾನೆ, ಸತ್ತೋಗೋ ಮೂಮೆಂಟಲ್ಲಿ ಇರತಕ್ಕವನು ಅವನ ಮನೆಗೆ ಬರ್ತಾನೆ. ಕಾರಣ ಏನು? ನಿಮ್ಮ ನಂಬಿಕೆ ಬಿದ್ದೋಗೋದಿಲ್ಲ, ನಿಮ್ಮ ನಂಬಿಕೆನ ದೇವರು ಬೀಳಿಸೋದು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ದೇವರು ಅನೇಕರ ರಕ್ಷಣೆಗೆ ಒಂದು ನಾವೇ ಆಗಿ ಕರ್ಕೊಂಡ್ಬರ್ತಾ ಇದ್ದಾನೆ. ಎಷ್ಟು ಜನ ರಕ್ಷಣೆಗಾಗಿ ನಾನು ನಿಂತ್ಕೊಳ್ತೀನಿ ದೇವರೇ. ಬೇರೆಯವರ ಮನೆಗೆ ನಾನು ರಕ್ಷಕನಾಗಿ ನಿಲ್ಲಕ್ಕೆ ಇಷ್ಟಪಡ್ತೀನಿ, ಸುವಾರ್ತೆ ಸಾರಕ್ಕೆ ಇಷ್ಟಪಡ್ತೀನಿ, ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಶುಭವಾರ್ತೆ ಸಾರಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವ ಇರೋವರೆಗೂ ನಿನ್ನನ್ನು ಕುರಿತು ಪ್ರಚಾರ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನೀತಿವಂತನು ಸಭೆಯಲ್ಲಿ ಅವನು ಬೆಳೀತಾನಂತೆ. ಹಲ್ಲೆಲೂಯಾ. ಅವನು ಕಡೆ ವಚನ ಓದೋಣ. ಏನು ಹೇಳ್ತಾನೆ? ನೀತಿವಂತನು ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ನಿಮ್ಮ ಹೆಸರು ಹೇಳ್ಕೊಂಡು ನೀವು ಹೇಳಬೇಕು, ಈ ಗಾಡಿಗೊಪ್ಪ ಸಭೆಯಲ್ಲಿ ದೇವರು ನನ್ನನ್ನು ಸಸಿಯಾಗಿ ಇಲ್ಲಿ ನೆಟ್ಟಿದ್ದಾನೆ. ನೆಟ್ಟಿ ಹೋಗ್ಬಿಟ್ಟವನು ದೇವರು. ತೋಟದ ಕೆಲಸ ಮಾಡಿದವರಿಗೆ ಅನುಭವ ಇರ್ತದೆ. ಬೀಜ ಬಿತ್ತಿದ ಮೇಲೆ ಆ ಯಜಮಾನ ಏನು ಮಾಡಬೇಕು? ನೀರು ಹಾಕಬೇಕು, ಅದನ್ನು ನೋಡ್ಕೊಳ್ಬೇಕು, ಅದು ಬೆಳೀತಾ ಇದೆ ಅಂತ ಗಮನಿಸಬೇಕು, ಅದು ಬೆಳೆಯಂಗೆಲ್ಲ ಅವನು ಪೋಷಣೆ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ಆ ಬೀಜನೂ ಏನು ಮಾಡುತ್ತೆ? ಒಳ್ಳೆ ಗೊಬ್ಬರ ಹಾಕಿ ನೀರು ಹಾಕಿ ಅವನು ಚೆನ್ನಾಗಿ ನೋಡಿಕೊಂಡ್ರೆ ಅದು ಒಳ್ಳೆಯದಾಗಿ ಬೆಳೆದು ಅದರಿಂದ ಒಳ್ಳೆ ಫಲ ಕೊಡುತ್ತೆ. ದೇವರ ಒಂದು ಬಯಕೆನೂ ಅದೇ. ಪ್ರಪಂಚದಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಚರ್ಚ್ಗಳಿಟ್ಟವನು ದೇವರು. ಏನಕ್ಕಿಟ್ಟವನೇ? ಆ ಸಭೆಗಳಲ್ಲಿ ಕ್ರಿಸ್ತನನ್ನು ನಂಬಿ ಬಂದಂಥ ಒಂದೊಂದು ಆತ್ಮ ದೇವರು ಸಸಿಗಳಾಗಿ ನೆಟ್ಟವನಂತೆ. ಕಾರಣ ಕೆಟ್ಟೋಗಲಿ ಅಂತಲ್ಲ, ಕೆಟ್ಟೋಗಿರುವಂಥ ನಮ್ಮನ್ನು ಶುದ್ಧ ಮಾಡಿ
ಆ ಆಲಯದಲ್ಲಿ ಬೀಜವಾಗಿ ಸಸಿಯಾಗಿ ನೆಟ್ಟಾಗ ಸ್ವಾಮಿ ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀತಿವಂತರಾಗಿ ಯಥಾರ್ಥವಂತರಾಗಿ ಪರಿಶುದ್ಧವಂತರಾಗಿ ಭಯಭಕ್ತಿಯುಳ್ಳವರಾಗಿ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಬೇರೆಯವ್ರಿಗೂ ಒಳ್ಳೆಯದು ಮಾಡ್ತಾ ಅವನ ಸಾಕ್ಷಿಗಳಾಗಿ ಯಾರು ಇರ್ತೀವೋ ಅವ್ರನ್ನ ದೇವರು ಬೆಳೆಸ್ತಾನೆ. ಅವ್ರನ್ನ ಬೆಳೆಸಿ ಅನೇಕರ ಮುಂದೆ ಅವ್ರನ್ನ ಸಾಕ್ಷಿಯಾಗಿರ್ತಾನೆ. ಯಾರೋ ಒಬ್ಬರನ್ನ ಮಾತ್ರ ದೇವರು ಬೆಳೆಸಲ್ಲ. ಈ ಸಭೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನ, ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬರನ್ನ ಅವನು ತನ್ನ ಆತ್ಮನ ಮೂಲಕವಾಗಿ ಬೇಕಾದ ಪೋಷಣೆಯನ್ನು ಕೊಟ್ಟು ನಮ್ಮನ್ನು ಬೆಳೆಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಈ ಆರಾಧನೆಗೆ ಬಂದಂಥ ಪ್ರಿಯ ದೇವ ಜನರೇ, ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ನಿನ್ನ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಮುಂಚೆ ನಾವು ಅನೀತಿವಂತರಾಗಿದ್ದೋ, ಯಾರಿಗೂ ಬೇಡವಾಗಿದ್ದೋ, ನಾಶನದ ಬೀಜದಿಂದ ನಾವು ಉಂಟಾಗಿದ್ದೋ. ಆದರೆ ಇವತ್ತು ನಾಶವಾಗದೇ ಇರುವಂಥ ಯೇಸು ಕ್ರಿಸ್ತನೆಂಬ ಆ ಬೀಜದಿಂದ ನಾವು ರೂಪಿಸಲ್ಪಟ್ಟಿದೆ. ಅದು ನಾಶವಾಗುವಂಥ ಬೀಜ ಅಲ್ಲ, ನಿತ್ಯ ನಿರಂತರವಾಗಿ ಇರುವಂಥ ಒಂದು ಬೀಜ. ನೀವು ಯಾವ ಮಾಲೆಗಾಗಿ ಹೋರಾಟ ಮಾಡ್ತಾ ಇದ್ದೀರಾ? ನಾಶವಾಗುವಂಥ ಮಾಲೆಗಲ್ಲ, ನಿತ್ಯ ಜೀವದ ಮಾಲೆಗಾಗಿ ನಾವು ಹೋರಾಡಬೇಕು ಅಂತ ಸತ್ಯವೇದ ಹೇಳ್ತದೆ. ಪೌಲ್ ಹೇಳ್ತಾನೆ, ನನಗೆ ಕೊಡಲ್ಪಟ್ಟಂಥ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ. ಆ ಜೀವಂಬ ಜಯಮಾಲೆ ದೇವರು ನನಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಇವತ್ತು ಅದೇ ದೇವರು ಹೇಳ್ತಾನೆ, ನೀತಿವಂತರಾಗಿ ನಿಂತುಕೊಳ್ಳತಕ್ಕ ಪ್ರತಿಯೊಬ್ಬರಿಗೂ ಅವನ ಜೀವಂಬ ಜಯಮಾಲೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾನೆ. ಆದ ಕಾರಣ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ನಮ್ಮನ್ನು ನಿನ್ನ ಮಕ್ಕಳಾಗಿ ಸ್ವೀಕಾರ ಮಾಡೋದಕ್ಕಾಗಿ, ಯೇಸು ಎಂಬ ನಾವೆಯಲ್ಲಿ ನಮ್ಮನ್ನು ಸೇರಿಸೋದಕ್ಕಾಗಿ, ನಿನ್ನ ನಾಮದಲ್ಲಿ ನಮಗೆ ರಕ್ಷಣೆ ಕೊಟ್ಟಿದ್ದಕ್ಕಾಗಿ, ನಮ್ಮ ಪಾಪಗಳನ್ನು ನೀನು ತೊಳೆಯಲ್ಪಟ್ಟಿದ್ದಕ್ಕಾಗಿ, ನಿನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡೋದಕ್ಕಾಗಿ, ನಮ್ಮ ನಂಬಿಕೆಗೆ ಆಧಾರವಾಗಿ ನಮ್ಮನ್ನು ಬಿಡುಗಡೆ ಮಾಡ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಿ ನಮ್ಮ ಕಣ್ಣುಗಳು ಮುಚ್ಚಿ ನಾವು ದೇವ್ರ ಸಮ್ಮುಖದಲ್ಲಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಅಪ್ಪ, ನಿನ್ನ ಮಕ್ಕಳ ಮನೆಯಲ್ಲಿ ನಡೆಯುವ ಕೂಟವನ್ನು ಆಶೀರ್ವದಿಸು. ಬಾಯಿ ನಿನಗುಂಟಾಗ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಡಿ, ಹೊಂದ್ಕೊಳ್ತೇವೆ ನಮ್ಮ ಜೀವನ ತಂದೆ. ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಈ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂಥ ಸಣ್ಣವರು ಮತ್ತು ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್.